ಹೇಳಿದ್ದಾನೆ, रब मुझको बुलाएगा मैं काबे को देखूंगा, रब मुझको बुलाएगा मैं काबे को देखूंगा, वो दिन भी तो आएगा मैं काबे को देखूंगा, वो दिन भी तो आएगा मैं काबे को देखूंगा। मायूस नहीं हूँ मैं अल्लाह की रहमत से, मायूस नहीं हूँ मैं अल्लाह की रहमत से, वो हज पे बुलाएगा मैं काबे को देखूंगा, वो हज पे बुलाएगा मैं काबे को देखूंगा। इन सांसों के रखने से, इन सांसों के रुकने से और मौत के आने से, वो पहले बुलाएगा मैं काबे को देखूंगा। पहुँचूंगा हरम में तो लब्बैक कहूँगा मैं, पहुँचूंगा हरम में तो लब्बैक कहूँगा मैं, एक कैफ सा आएगा मैं काबे को देखूंगा, एक कैफ सा आएगा मैं काबे को देखूंगा। जब पहली नज़र मेरी, जब पहली नज़र मेरी काबे पे जाएगी, जब पहली नज़र मेरी उस काबे पे जाएगी, दिल झूम सा जाएगा जब मैं काबे को देखूंगा, दिल झूम सा जाएगा मैं काबे को देखूंगा। सब साथ मेरे होंगे माँ बाप मेरे अहबाब, सब साथ मेरे होंगे माँ बाप मेरे अहबाब, वो ऐसे बुलाएगा मैं काबे को देखूंगा, वो ऐसे बुलाएगा मैं काबे को देखूंगा। आगे फरमाते हैं, जागेगी मेरी किस्मत वो काबे के अंदर का, जागेगी मेरी किस्मत वो काबे के अंदर का, दीदार कराएगा जब मैं काबे को देखूंगा। कोयल से बड़ी प्यारी मीठी वो शहद से भी, कोयल से बड़ी प्यारी मीठी वो शहद से भी, आज़ान सुनाएगा मैं काबे को देखूंगा, मैं आज़ान सुनाएगा मैं काबे को देखूंगा। रब मुझको बुलाएगा मैं काबे को देखूंगा, वो दिन भी तो आएगा मैं काबे को देखूंगा। मौजूद सामने कराम, आइए और एक मरतबा सुनने और सुनाने से पहले हम सब के आका, हम सब के मौला, यतीमों के मावा, गरीबों के मलजा जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम की बारगाह में और एक मरतबा अक़ीदत व मोहब्बत के साथ झुम झुम के दरूद पाक का नज़रान पेश कर लीजिए। अल्लाहुम्मा सल्लि अला सय्यिदना शफ़ीना हबीबना नबीना मौलाना मुहम्मद मारिम सल्लु अलैहि सलातु व सलाम अलैका या हबीबी या रसूल अल्लाह। मौजूद सामने कराम, अल्लाह रब्बुल इज़्ज़त कुरान मजीद ने ಹೇಳುತ್ತಾನೆ, ಅಲ್ಹಮ್ದುಲಿಲ್ಲಾಹ್, ಇನ್ನ ಅವ್ವಲ ಬೈತಿನ್ ವ ಉದಿಅ ಲಿನ್ನಾಸಿ ಲಲ್ಲದಿ ಬಿಬಕ್ಕತ ಮುಬಾರಕಂ ವ ಹುದಲ್ ಲಿಲ್ ಆಲಮೀನ್. ಪ್ರಪಂಚದಲ್ಲಿ ಮೊದಲನೇ ಮನೆ ಜನರಿಗೆ ಪ್ರಾರ್ಥನೆಗಾಗಿ ಸೃಷ್ಟಿ ಮಾಡಿದ್ದು ಯಾವುದಂದರೆ ಖಾನೆ ಕಾಬಾ ಮಕ್ಕಾ ಮುಅzzama. ಜನರಿಗಾಗಿ ಪ್ರಾರ್ಥನೆಗಾಗಿ ಸೃಷ್ಟಿ ಮಾಡಿದ್ದು ಮೊದಲೇ ಮನೆ ಪ್ರಪಂಚದಲ್ಲಿ ಯಾವುದು? ಮಕ್ಕಾ ಮುಅzzama. ಈ ಮಕ್ಕಾ ಮುಅzzamaಗೆ ಭಾಳಷ್ಟು ಹುಜ್ಜಾಜ್ ಯಾನಿ ಹಾಜಿಗಳು ತನ್ನ ಎಲ್ಲ ಒಳ್ಳೆವಾದ ನಿಯತ್ ಇಟ್ಕೊಂಡು ಆ ಮುಕದ್ದಸ್ವಾದ ಆ ರಹಿಮತಿನ ಮನೆಯನ್ನು ನೋಡೋದಕ್ಕೆ ಹೋಗುತ್ತಾರೆ. ತನ್ನ ಎಲ್ಲ ಮನೆಗಿನಿ ಎಲ್ಲ ಬಿಟ್ಟು ಅವರು ಏನೋ ಖಾನಾ ಕಾಬಾಗೆ ಹೋಗುತ್ತಾರೆ, ನಾನು ಮುಕದ್ದಸ್ವಾದ ಮನೆ ನೋಡಬೇಕು. ಅದಕ್ಕೆ ಎಂಥದ್ದು ಸುಂದರವಾದ ಮನೆ. ಪ್ರೀತಿಯ ಸಹೋದರರೇ, ಟೂರಿಸ್ಟ್ ಮಾಡೋದಕ್ಕೆ ಇಡೀ ಪ್ರಪಂಚ ಇದೆ. ಆದರೆ ಬೇರೆ ದೇಶದಲ್ಲಿ ಸಿಕ್ಕಿರುವ ವಸ್ತು ನಮ್ಮ ದೇಶದಲ್ಲಿ ಸಿಗಬಹುದು. ಆದರೆ ಖಾನಾ ಕಾಬಾ ಮಕ್ಕಾ ಮುಅzzama ಯಾವ ಜಗದಲ್ಲಿದೆ ಆ ಜಗ ಬಿಟ್ಟು ಬೇರೆ ಯಾವುದೇ ಜಗದಲ್ಲಿ ಸಿಗೋದಿಲ್ಲ. ನನಗೆ ಮುಕದ್ದಸವಾದ ಮನೆ ಬರೀ ಒಂದೇ ಇದೆ ಪ್ರಪಂಚದಲ್ಲಿ, ಅದು ಯಾವುದು? ಮಕ್ಕಾ ಮುಅzzama. ಇಡೀ ಪ್ರಪಂಚದಲ್ಲಿ ಮೊದಲೇ ಸೃಷ್ಟಿ ಮಾಡಿದ್ದು ಪ್ರಾರ್ಥನೆಗಾಗಿ ಯಾವುದು? ಮಕ್ಕಾ ಮುಅzzama, ಖಾನಾ ಕಾಬಾ ಅಂತ ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದರು, ನನ್ನ ಉಮ್ಮತ್ತಿನ ಜನರ ಮೇಲೆ ಖೈರ್ ವ ಬರ್ಕತ್ ಅವ್ರ ಮೇಲೆ ಬರ್ತಾ ಇರ್ತೈತಿ, ಯಾವತ್ತೂ ನಿಂದಿರೋದಿಲ್ಲ. ಎಲ್ಲಿ ತನಕ? ನನ್ನ ಉಮ್ಮತ್ತಿನ ಜನರು ಖಾನಾ ಕಾಬಾಗೆ ಏನು ತಾಜೀಮ್ ಗೌರವ ಕೊಡ್ತಾರೆ ಅಲ್ಲ ತನಕ ಅವ್ರ ಮೇಲೆ ಏನಿದೆ? ಖೈರ್ ವ ಬರ್ಕತ್ವನ್ನು ಬರ್ತಾ ಇರ್ತೈತಿ. ಖಾನಾ ಕಾಬಾಗೆ ಯಾರು ತಾಜೀಮನ್ನು ಕೊಟ್ಟರು, ಯಾರು ಮರ್ಯಾದೆಯನ್ನು ಕೊಟ್ಟರು ಖಾನಾ ಕಾಬಾಗೆ, ಅವ್ರ ಮೇಲೆ ಖೈರ್ ವ ಬರ್ಕತ್ ಬರ್ತಾ ಇರ್ತೈತಿ. ಅವ್ರಿಗೆ ಹೇಗೆ ಖಾನಾ ಕಾಬಾಗೆ ಗೌರವ ಮರ್ಯಾದೆ ಕೊಡೋದು ಬಿಟ್ಟರು, ಅಲ್ಲಿಂದ ಅವ್ರದ್ದು ಖೈರ್ ವ ಬರ್ಕತ್ವನ್ನು ಎಬ್ಸಿದ್ರು. ಅವ್ರ ಮೇಲೆ ಖೈರ್ ವ ಬರ್ಕತ್ ಬರೋದು ಬಂದಾಯಿತು. ಪ್ರೀತಿಯ ಸಹೋದರರೇ, ಹಜರತೆ ಅನಸ್ ಇಬ್ನೆ ಮಾಲಿಕ್ ರದಿಯಲ್ಲಾಹು ತಆಲಾ ಅನ್ಹು ಹೇಳ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಾವು ಇಲ್ಲೇ ಮಸೀದ್ನಲ್ಲಿ ನಮಾಜ್ ಮಾಡಿದರೆ ಎಷ್ಟು ಪುಣ್ಯ ಸಿಗ್ತೈತಿ ಏನಿಲ್ಲ ನನಗೆ ನೆನಪಿರೋದಿಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದರೆ, ಹಜರತೆ ಅನಸ್ ಅವರು ವರದಿ ಇದ್ದಾರೆ,
ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮಕ್ಕಾ ಮುಅಜ್ಜಮಾನಲ್ಲಿ ಖಾನೆ ಕಾಬಾನಲ್ಲಿ ಯಾರು ಒಂದು ನಮಾಜ್ ಮಾಡಿದ್ರೆ 1,00,000 ನಮಾಜ್ ಮಾಡದಷ್ಟು ಪುಣ್ಯ ಅವರು ಸಿಗುತ್ತದೆ. ಮಕ್ಕಾ ಮುಅಜ್ಜಮಾನಲ್ಲಿ ಬರೀ ಒಂದು ನಮಾಜ್ ನೀವು ಮಾಡ್ರಿ 1,00,000 ನಮಾಜ್ ಮಾಡದಷ್ಟು ಪುಣ್ಯ ಸಿಗಾಕುಂತಿದೆ ಮಕ್ಕಾ ಮುಅಜ್ಜಮಾನಲ್ಲಿ. ಪ್ರೀತಿಯ ಸಹೋದರರೇ, ಮಕ್ಕಾ ಮುಅಜ್ಜಮ ನೋಡ್ರಿ, 1 ರಕಾತ್ ನೀವು ನಮಾಜ್ ಮಾಡಕ್ ಕುಂತಿದ್ರ, 1 ನಮಾಜ್ ನೀವು ಮಾಡಕ್ ಬರೀ 1,00,000. ಈಗ ಹುಜ್ಜಾಜ್ ಕರಾಮ್ ಹಾಜಿಗಳು, ಇದು ಪ್ರವಚನ ಕೇಳೋರು ಬಿಡು ಮುಖಾತರ ಆಗ್ಲಿ ಇಲ್ಲಿ ನೀವು ಆಗ್ಲಿ, ಈಗ 1,00,000 ಒಂದು ನಮಾಜ್ ನೀವು ಮಾಡಿದ್ರೆ 1,00,000 ನಮಾಜ್ ಮಾಡಿದಷ್ಟು ನಿಮ್ಗೆ ಪುಣ್ಯ ಸಿಗಾಕುಂತಿದೆ. ಅಂದ್ರೆ ಇಂಥದ್ದು ಮುಕದ್ದಸ್ವಾದ ಸ್ಥಳ, ಇಂಥದ್ದು ಮುಕದ್ದಸ್ವಾದ ಜಗದ್ ನಾವು ಹೋಗಿದ್ರೆ ಆಶಿಕಾನೆ ರಸೂಲ್ ಹುಜೂರ್ಗೆ ಪ್ರೀತಿ ಮಾಡೋರು, ಅಲ್ಲಾಹನ ಮ್ಯಾಲೆ ಭಯ ಪಡ್ಕೊಂಡು ಜೀವನ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ? ನಾನು ಯಾವತ್ತು ನಾನು ನಿದ್ದೆನ ಮಾಡಬಾರ್ದಪ್ಪ, ನಾನು ಬರೀ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಅಲ್ಲಾಹನ ಬಾರ್ಗನಲ್ಲಿ, ಬರೀ ನಾನು ನಮಾಜ್ನೇ ಮಾಡ್ತಾ ಇರ್ಬೇಕು ಅಲ್ಲಾಹನ ಬಾರ್ಗನಲ್ಲಿ. 1 ನಮಾಜ್ ಮಾಡ್ರಿ 1,00,000 ನಮಾಜ್ ಮಾಡಿಸ್ ಪುಣ್ಯ ಸಿಗಾಕುಂತಿದೆ. ಎಂಥದ್ದು ಮುಕದ್ದಸ್ವಾದ ಜಾಗ ಇದು. ಇವತ್ತು ಬಹಳಷ್ಟು ಹಾಜಿಗಳು ಮಕ್ಕಾ ಮುಅಜ್ಜಮಾನಲ್ಲಿ ಹೋಗುತ್ತಾರೆ, ಸುಸ್ತಿ ಮಾಡುತ್ತಾರೆ. ಸುಸ್ತಿ ಸ್ವಲ್ಪ ನಮಾಜ್ ಮಾಡಿದ್ರು ಆಯ್ತು, ಕುಂದ್ರೋದು, ರಾತ್ರಿಗೆ ನಿದ್ದೆ ಮಾಡೋದು, ಈ ರೀತಿ ಮಾಡ್ತಿರ್ತಾರ. ಪ್ರೀತಿಯ ಸಹೋದರರೇ, ನೋಡ್ರಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ನಮಾಜ್ ಮಾಡ್ರಿ 1,00,000 ನಮಾಜ್ ಮಾಡಿಸಿ. ಬರೀ 1,00,000 ನಮಾಜ್ ರಕಾದನ್ನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರ. 1 ನಮಾಜ್ ನೀವು ಮಾಡ್ರಿ 1,00,000 ನಮಾಜ್ ಮಾಡಿದ ಪುಣ್ಯ ನಿಮ್ಗೆ ಸಿಗಾಕುಂತಿದೆ. ಇಲ್ಲಿ ಎಂಥದ್ದು ಪುಣ್ಯ ಮಕ್ಕಾ ಮುಅಜ್ಜಮ ಖಾನೆ ಕಾಬಾನಲ್ಲಿ ಇದೆ. ಪ್ರೀತಿಯ ಸಹೋದರರೇ, ಅದಕ್ಕೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಮುಂದೆ ಹೇಳಿದ್ರು, ಮಕ್ಕಾ ಮುಅಜ್ಜಮಾನಿಂದ ಹಗಲು ರಾತ್ರಿ 120 ರಹಿಮತುಗಳು ಆಕಾಶದಿಂದ ತಳಗಡೆ ಬರ್ತಿದಂತೆ. 120 ರಹಿಮತು ಆಕಾಶನ ತಳಗಡೆ ಬರ ಹಗಲು ರಾತ್ರಿ ಬರ್ತಾ ಇರ್ತೈತಿ. ಅದು ಯಾವಾಗ ಯಾರ ಮೇಲೆ ಜನರು ಬರ್ತೈತಿ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, 60 ರಹಿಮತ್ ಖಾನೆ ಕಾಬಾದ ತವಾಫನ್ನು ಯಾರು ಮಾಡಕ್ ಕುಂತಿದ್ದಾರೆ ಅಂತ ಜನರ ಮೇಲೆ 60 ರಹಿಮತ್ ಬರ್ತೈತಂತೆ, ಖಾನೆ ಕಾಬಾ ತವಾಫ್ ಮಾಡೋರು. ಮತ್ತೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, 40 ರಹಿಮತು ಯಾರು ನಮಾಜನ್ನು ಮಾಡಕ್ ಕುಂತಿದ್ದಾರೆ ಖಾನಾ ಕಾಬಾ ಮುಂದು, ಆ ಜನರ ಮೇಲೆ 40 ರಹಿಮತ್ ಬರ್ತೈತಂತೆ. ಇನ್ನೊಂದು 20 ರಹಿಮತ್ ಏನಿದೆ, ಯಾರು ಖಾನಾ ಕಾಬಾಗೆ ನೋಡಕ್ ಕುಂತಿದ್ದಾರೆ ಆ ಜನರ ಮೇಲೆ 20 ರಹಿಮತ್ವನ್ನು ಬರ್ತೈತಂತೆ. ಪ್ರೀತಿಯ ಸಹೋದರರೇ, ಖಾನಾ ಕಾಬಾ ಮಕ್ಕಾ ಮುಅಜ್ಜಮ ಅಲ್ಲಿ ಹೋಗಿದ್ರೆ ಯಾರ ಸ್ಥಾನ ಇದೆ, ಎಂತಾದು ಪುಣ್ಯ ಸಿಗುತ್ತದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಬುಖಾರಿ ಶರೀಫ್ ಹದೀಸ್ ಮುಬಾರಕ ಇದೆ, ಬುಖಾರಿ ಶರೀಫ್ ಪುಸ್ತಕನಲ್ಲಿ ಒಳಗಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಯಾರಾದ್ರೆ ಮಕ್ಕಾ ಮುಅಜ್ಜಮಾಗೆ ಹೋದ್ರೆ, ಖಾನಾ ಕಾಬಾನಲ್ಲಿ ಹೋಗಿದ್ರೆ, ಆ ವ್ಯಕ್ತಿ ಖಾನಾ ಕಾಬಾನಲ್ಲಿ ಹೋಗಿದ್ದಾನೆ, ಹೋಗಿದ್ದ ನಂತರ ಯಾವ ರೀತಿ ಹೊಳ್ಳಿ ಬರಾಕ್ ಕುಂತಿದ್ದಾನೆ, ಈಗ ತಾಯಿ ಹೊಟ್ಟಿನಿಂದ ಹುಟ್ಟಿ ಬಂದಿರುವುದ್ರು ಆ ರೀತಿ ಸ್ವಚ್ಛತೆ ಒಳ್ಳೆತನ ಆಗಿ ಖಾನಾ ಕಾಬಾನಿಂದ ತನ್ನ ಮನೆಗೆ ಬರಾಕ್ ಕುಂತಿದ್ದಾನೆ. ಹೊಳ್ಳಿ ಈಗ ತಾಯಿ ಹೊಟ್ಟಿನಿಂದ ಹುಟ್ಟಿ ಬಂದಿರಬಹುದು, ಆ ರೀತಿ ಸ್ವಚ್ಛತೆಯಾಗಿ ಮನೆಗೆ ಹೊಳ್ಳಿ ಬರಾಕ್ ಕುಂತಿದ್ದಾನೆ, ಎಲ್ಲೇ ಖಾನಾ ಕಾಬಾಗೆ ಹೋಗಿದ ನಂತರ. ಪ್ರೀತಿಯ ಸಹೋದರರೇ, ಇಂಥದ್ದು ಮುಕದ್ದಸ್ವಾದ ಜಗಕ್ಕೆ ನಾವು ಹೋಗೋದು ಪ್ರಯತ್ನ ಮಾಡಬೇಕು. ನಮ್ಗೆ ಹಜ್ಜಿಗೆ ಹೋಗೋದು ಅವಶ್ಯ, ನಮ್ಗೆ ಯೋಗ್ಯತೆ ಇಲ್ಲಪ್ಪ, ನಮ್ಮ ಕಡೆ ಶಕ್ತಿ ಇಲ್ಲ ಅಂದರೆ ಪ್ರೀತಿಯ ಸಹೋದರರೇ, ಉಮ್ರಾರ ನಾವು ಮಾಡೋ ಪ್ರಯತ್ನ ಮಾಡಬೇಕು. ಉಮ್ರಾಗೆ ಎಷ್ಟು? 70,000 ರೂಪಾಯಿ, 1,00,000, ಹೆಚ್ಚು ಕಡಿಮೆ 1,30,000 ರೂಪಾಯಿ ಖರ್ಚು ಬರ್ತಿದೆ. ನಾವು ಎಷ್ಟೋ ದುಡ್ಡು ಎಲ್ಲೆಲ್ಲೇ ಖರ್ಚು ಮಾಡ್ತೀವಿ, ಎಲ್ಲೆಲ್ಲೇ ಹೋಗ್ತೀವಿ. ಆದ್ರೆ ಪ್ರೀತಿಯ ಸಹೋದರರೇ, ಆ ಜಗಗೆ ಹೋಗೋದು ಮುಂಚೆ ಇಂಥದ್ದು ಮುಕದ್ದಸ್ವಾದ ಜಗಗೆ ಹೋಗೋದು ನಾವು ಪ್ರಯತ್ನ ಮಾಡಬೇಕು. ನಮ್ಮ ದುಡ್ಡು ನಾವು ಎಲ್ಲೇ ಖರ್ಚು ಮಾಡಿ ವೇಸ್ಟ್ ಮಾಡ್ತೀವಿ, ಅದೇ ದುಡ್ಡು ನಾವು ಜಮಾ ಮಾಡ್ಕೊಂಡು ಜೀವನದಲ್ಲಿ 1 ಸಾರಿ ನಾನು ಹೋಗಿ ಬರ್ಬೇಕಪ್ಪ ಮುಕದ್ದಸ್ವಾದ ಮನೆಗೆ, ನಾನು ಹೊಳ್ಳಿ ಹೋಗಿ ಬರ್ಬೇಕು ಆ ಮುಕದ್ದಸ್ವಾದ ಮನೆ ನಾನು ನೋಡಿ ಬರಬೇಕು. ಇವತ್ತು ನಾವು ಫೋನ್ಗಳಲ್ಲಿ ನೋಡಿದ್ದೀವಿ, ನಾವು ವಿಡಿಯೋಸ್ನಲ್ಲಿ ನೋಡಿದ್ದೇವೆ. ಮಕ್ಕಾ ಮುಅಜ್ಜಮ ಈ ರೀತಿ ಇದೆ, ಸುಂದರವಾದ ಕಾಣ ಕುಂತಿದೆ, ಕರೆದು ಬಟ್ಟೆ ಹಾಕಿದ್ದಾರೆ ಮಕ್ಕಾ ಮುಅಜ್ಜಮನ ಮೇಲೆ. ಅಲ್ಲಿ ಹೋಗಿರುವ ಜನರು ಅಳ ಕುಂತಿದ್ದಾರೆ, ದುವಾ ಮಾಡಕ್ ಕುಂತಿದ್ದಾರೆ, ಯಾ ಅಲ್ಲಾಹ್ ನಮ್ಮ ದುವಾ ಕಬೂಲ್ ಮಾಡಿ ಅಲ್ಲಾಹ್. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಬೂ ಹುರೈರದಿಂದ ರಿವಾಯತ್ ಇದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ರುಕ್ನೆ ಯಮಾನಿ ಅಂತ ಒಂದು ಜಾಗ ಇದೆ. ಯಾವುದು? ರುಕ್ನೆ ಯಮಾನಿ. ಆ ಜಾಗದ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ 70 ಫರಿಷ್ಠಗಳಿಗೆ ಇಟ್ಟಾನಂತೆ, 70 ಫರಿಷ್ಠಗಳಿಗೆ. ಆ ಜಗದಲ್ಲಿ ಯಾರು ಹಾಜಿಗಳು ಯಾರು ಖಾನಾ ಕಾಬಾನಲ್ಲಿ ಹೋದ್ರು, ಖಾನಾ ಕಾಬಾ ನೋಡೋದಕ್ಕೆ, ಆ ರುಕ್ನೆ ಯಮಾನ್ ಜಗದಲ್ಲಿ ಹೋಗಿ ಅವ್ರು ಯಾವುದೇ ದುವಾ ಮಾಡಲಿ, ಯಾ ಅಲ್ಲಾಹ್ ನನ್ನ ಪಾಪನ ಕ್ಷಮಾ ಮಾಡಿ ಅಲ್ಲಾಹ್, ಯಾ ಅಲ್ಲಾಹ್ ನನ್ನ ಮನೆಯೊಳಗಿರುವ ಎಲ್ಲ ಜನರ ಪಾಪನ ಕ್ಷಮಾ ಮಾಡು. ನೀವು ದುವಾ ಮಾಡ್ತಾ ಇರ್ತೀರಾ ಆ ಜಗದಲ್ಲಿ ಹೋಗಿ, ಆ ಜಗದಲ್ಲಿ ನೀವು ದುವಾವನ್ನು ಕೇಳಕ್ ಕುಂತೀರ, ಯಾ ಅಲ್ಲಾಹ್ ನನ್ನ ದುವಾವನ್ನು ಕಬೂಲ್ ಮಾಡು, ಯಾ ಅಲ್ಲಾಹ್ ಅದು ಇದು ನೀವು ಎಲ್ಲ ತರ ಕೇಳಕ್ ಕುಂತಿದ್ದೀರಾ. ಆದ್ರೆ ಪ್ರೀತಿಯ ಸಹೋದರಿ, ರುಕ್ನೆ ಯಮಾನ್ ನಲ್ಲಿ 70 ಫರಿಷ್ಠಗಳು ಅದಾರ. ನೀವು ಹೇಗೆ ದುವಾ ಮಾಡ್ತೀರಾ, ಆ 70 ಫರಿಷ್ಠರು ನಿಮ್ಮ ದುವಾ ಹಿಂದು ಆಮೀನ್ ಅಂತ ಹೇಳ್ತಾರಂತೆ. ಆಮೀನ್ ಅಂತ ಫರಿಷ್ಠಗಳು ಹೇಳ್ತಾರಂತೆ. ನಿಮ್ಮ ದುವಾದ ಹಿಂದು ನೀವು ದುವಾ ಮಾಡ್ತಾ ಇರ್ತೀರಾ, ಫರಿಷ್ಠಗಳು ಆಮೀನ್. ಪ್ರೀತಿಯ ಸಹೋದರರೇ, ಇವತ್ತು ಇಮಾಮ್ ಸಾಹೇಬ್ರ ಹಿಂದು ಜನರು ಆಮೀನ್ ಹೇಳೋದು ಬಹಳ ಕಷ್ಟ ಇದೆ. ಆದ್ರೆ ನೋಡ್ರಿ, ಅಲ್ಲಿ ರುಕ್ನೆ ಯಮಾನಿ ಒಳಗೆ ಫರಿಷ್ಠಗಳು ಆಮೀನ್ ಅಂತ ಹೇಳಕ್ ಕುಂತಿದಾರ. ಆಮೀನ್
ನೀವು ದುವಾ ಮಾಡಕ್ ಕುಂತಿದ್ರ ಆಮೀನ್ ಅಂತ ಫರಿಷ್ಠರು ಹೇಳಕ್ ಕುಂತಿದ್ದಾರ. ನಾವು ಯಾವತ್ತು ಖಾನಾ ಕಾಮಿನ ಹೋಗಿದ್ದ ನಂತರ ಮೊದಲೇ ನಾವು ಜಗ ಹುಡುಕಾಡಬೇಕು. ಎಲ್ಲಿದೆ ರುಕ್ನಿ ಯಮಾನಿ ಅಂದರೆ ಏನು, ಆ ಜಗ ಎಲ್ಲೇ ಇದೆ, ನಾನು ಅಲ್ಲಿ ನಿಂತು ನಾನು ದುವಾವನ್ನು ಮಾಡಬೇಕು. ಆ ಜಗದಲ್ಲಿ ಹೋಗಿ ನಾನು ಅಲ್ಲಾಹನ ಕಡೆ ದುವಾವನ್ನು ಕೇಳ್ಕೋಬೇಕು. ಪ್ರೀತಿಯ ಸಹೋದರರೇ, ಆ ಜಗದಲ್ಲಿ ಹೋಗಿ ನೀವು ಯಾವುದೇ ದುವಾವನ್ನು ಕೇಳಿ ಫರಿಷ್ಠಗಳು ನಿಮ್ಮ ದುವಾದ ಹಿಂದೆ ಏನಂತಾರ, ಆಮೀನ್ ಅಂತ ಹೇಳ್ತಾರ.